ಅಮ್ಮ ಕೇಕ್ ಮಾಡ್ಕೊಂಡಿದ್ದಂಗೆ. ಓಕೆ ಡಾರ್ಲಿಂಗ್. ಮನೇಲಿ ಅದಕ್ಕೆ ಪ್ಲಮ್ ಕೇಕ್ ಮಾಡೋಣ ಅಂತ ಟ್ರೈ ಮಾಡ್ತಾಯಿದ್ದೀವಿ. ಫಸ್ಟು ನಾನು 3 ಆರೆಂಜಸ್ನ ತೊಗೊಂಡು ಸ್ಕ್ವೀಸ್ ಮಾಡಿಕೊಂಡು ಜ್ಯೂಸನ್ನ ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡಿದ್ದೀನಿ. ಅದನ್ನು ಫಸ್ಟು ಶೋಧಿಸ್ಕೊಂಡ್ಮೇಲೆ ಈಗ ಶೋಧಿಸ್ಕೊಂಡಿದ್ದೀನಿ. ಪಲ್ಪ್ ಮತ್ತು ಸೀಡ್ಸ್ ಎಲ್ಲ ಇದ್ದರೆ ಅದನ್ನೆಲ್ಲ ಕ್ಲೀನಾಗಿ ತಗೊಂಡು ಈಗ ಫೈನ್ ಜ್ಯೂಸನ್ನ ಪ್ರಿಪೇರ್ ಮಾಡ್ಕೊಂಡಿದ್ದೀವಿ. ಈಗ ಈ ಜ್ಯೂಸ್ಗೆ ನಾವೇನು ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡಿದ್ದೀವಿ, ಈ ಜ್ಯೂಸ್ಗೆ ಒಂದೊಂದೇ ಡ್ರೈ ಫ್ರೂಟ್ಸ್ನ ನಾನು ಹೀಗೆ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಆ್ಯಡ್ ಮಾಡ್ಕೊಳ್ಳೋಣ. ನಾನಿಲ್ಲಿ ಪಿಸ್ತಾ, ಬಾದಾಮ್, ಗೋಡಂಬಿ, ದ್ರಾಕ್ಷಿ ತೊಗೊಂಡಿದ್ದೀನಿ. ಇನ್ನು ಚೆರ್ರಿ ಮತ್ತು ಟೂಟಿ ಫ್ರೂಟಿ ಸಿಗುತ್ತಲ್ಲ, ಅದು ಕೂಡ ಆ್ಯಡ್ ಮಾಡ್ಕೋಬೋದು. ನನ್ನ ಹತ್ರ ಇಲ್ದಿರಲಿಲ್ಲ, ಅದಕ್ಕೆ ನಾನು ಅದಷ್ಟನ್ನೇ ಮಾತ್ರ ಆ್ಯಡ್ ಮಾಡ್ಕೊಂಡಿದ್ದೀನಿ. ಈಗ ಅದು ಸೋಕ್ ಆಗಲಿ, ನಟ್ಸ್ ಎಲ್ಲ ಆರೆಂಜ್ ಜ್ಯೂಸಲ್ಲಿ ಸೋಕ್ ಮಾಡಿದ್ದೀವಲ್ಲ, ಅದೊಂದು 1/2 hour ಸೋಕ್ ಆಗಲಿ. ಅಷ್ಟೊತ್ತಿಗೆ ನಾವು ಡ್ರೈ ಇಂಗ್ರೀಡಿಯೆಂಟ್ಸ್ನ ಪ್ರಿಪೇರ್ ಮಾಡ್ಕೊಳ್ಳೋಣ. ನಾನು 1 ಕಪ್ ಮೈದಾ ತೊಗೊಂಡಿದ್ದೀನಿ. ಅದಕ್ಕೆ 3 ಸ್ಪೂನಷ್ಟು ಕೋಕೋ ಪೌಡರ್ ತೊಗೊಂಡಿದ್ದೀನಿ. ಹಾಗೆ 3 ಸ್ಪೂನಷ್ಟು ಮಿಲ್ಕ್ ಪೌಡರ್ನ ಆ್ಯಡ್ ಮಾಡ್ಕೋತೀನಿ. ಹಾಗೆ ಬೇಕಿಂಗ್ ಪೌಡರ್ 1/4 ಸ್ಪೂನಷ್ಟು ಬೇಕಿಂಗ್ ಸೋಡಾ 1/2 ಸ್ಪೂನಷ್ಟು ಹಾಕೋತೀನಿ. ಹಾಗೆ ಸ್ವಲ್ಪ ವೆನಿಲಾ ಎಸೆನ್ಸ್ ಹಾಕ್ಕೊಳ್ಳೋಣ. 1/4 ಟೀ ಸ್ಪೂನಷ್ಟು ಬೇಕಿಂಗ್ ಸೋಡಾ ಹಾಕ್ತಾಯಿದ್ದೀನಿ. ಹಾಗೆ ವೆನಿಲಾ ಎಸೆನ್ಸ್ ಇದು 1 ಸ್ಪೂನಷ್ಟು ಹಾಕ್ಕೊಳ್ಳಿ ಸಾಕು. ಹಾಗೆ ನಾನು ಜಾಯಿಕಾಯಿ 1-2 ಪೀಸಷ್ಟು ಚಕ್ಕೆ, 4-5 ಲವಂಗ ತೊಗೊಂಡಿದ್ದೀನಿ. ಈ ಜಾಯಿಕಾಯಿನ ಸ್ವಲ್ಪ ಪೀಸ್ ತೊಗೊಂಡು ಇದಿಷ್ಟನ್ನು ಪುಡಿ ಮಾಡಿ ನಾವು ಡ್ರೈ ಇಂಗ್ರೀಡಿಯೆಂಟ್ಸ್ ಏನು ತೊಗೊಂಡಿದ್ದೀವಿ ಇದಕ್ಕೆ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಪುಡಿ ಮಾಡಿಟ್ಕೊಂಡಂಥ ಚಕ್ಕೆ, ಲವಂಗ ಹಾಗೆ ಜಾಯಿಕಾಯಿ ಪೌಡರ್ನ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದಿಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮೈದಾ ಹಿಟ್ಟು ಏನು ತೊಗೊಂಡಿದ್ವಿ ಅದೇ ಕಪ್ಪಲ್ಲೇ 1 ಕಪ್ ಆಗೋಷ್ಟು ಶುಗರ್ ತೊಗೊಂಡು ಇದನ್ನು ಮೆಲ್ಟ್ ಮಾಡ್ಕೊಳ್ಳೋಣ. ಸ್ವೀಟ್ನೆಸ್ಗೆ ಇದು ಮೆಲ್ಟ್ ಆಗಬೇಕು. ಇದಕ್ಕೆ ನೀರೆಲ್ಲ ಏನು ಆ್ಯಡ್ ಮಾಡೋ ಹಾಗಿಲ್ಲ, ಹಾಗೆ ಮೆಲ್ಟ್ ಮಾಡ್ಕೋಬೇಕು. ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾವು ಸ್ಟಿರ್ ಮಾಡ್ತಾಯಿದ್ರೆ ಮೆಲ್ಟ್ ಆಗುತ್ತೆ. ಓಕೆ, ನಾನು ನೋಡ್ತಾ ಇರ್ಬೋದು ನೀವು, ಶುಗರ್ ಮೆಲ್ಟ್ ಆಗ್ತಾ ಇದೆ. ಆಲ್ಮೋಸ್ಟ್ ಫುಲ್ ಮೆಲ್ಟ್ ಆಗಿದೆ. ಈ ಮೆಲ್ಟ್ ಆಗಿರೋ ಶುಗರ್ ಸಿರಪ್ನ ನಾವು ಡ್ರೈ ಇಂಗ್ರೀಡಿಯೆಂಟ್ಸ್ ಏನು ಇಟ್ಕೊಂಡಿದ್ವಿ ಅದಕ್ಕೆ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋದು ನೆಕ್ಸ್ಟ್ ಸ್ಟೆಪ್. ನೋಡ್ತಾ ಇದ್ದೀವಿ ನೀವು, ಫುಲ್ ಮೆಲ್ಟ್ ಆಗಿದೆ ಈಗ. ಈಗ ಫ್ಲೇಮ್ ಆಫ್ ಮಾಡಿ ಇದನ್ನು ಡ್ರೈ ಇಂಗ್ರೀಡಿಯೆಂಟ್ಸ್ ಇತ್ತಲ್ಲ ಅದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ.
ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ವಿಸ್ಕರಿಂದ. ಹ್ಯಾಂಡ್ ಬ್ಲೆಂಡರ್ ಇದ್ದರೆ ನೀವು ಅದು ಕೂಡ ಯೂಸ್ ಮಾಡ್ಕೋಬೋದು. ಸೊ ಈಗ ಸೋಕ್ ಹಾಕಿರೋ ಡ್ರೈ ಫ್ರೂಟ್ಸ್ ಮಿಕ್ಸ್ಚರ್ ಆರೆಂಜ್ ಜ್ಯೂಸ್ ಏನಿದೆ ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಕುಕ್ಕರ್ನ ಪ್ರೀ ಹೀಟ್ ಆಗೋದಕ್ಕೆ ಇಟ್ಟಿದ್ದೀನಿ. ಒಂದು 10 ಮಿನಿಟ್ಸ್ ಇದು ಪ್ರೀ ಹೀಟ್ ಆಗಲಿ. ಲಿಡ್ ಕ್ಲೋಸ್ ಮಾಡಿ ವಿಷಲ್ ತೆಗೆದು ಗ್ಯಾಸ್ಕೆಟ್ ತೆಗೆದು ಇಡಬೇಕು. ಸೊ ನಾನು ಕೇಕ್ ಮಿಶ್ರಣನ ಇದು ನಾನು ಬೇಕ್ ಮಾಡೋವಂಥ ಕಂಟೈನರ್ಗೆ ಹಾಕ್ಕೊಂಡು ಹಿಂಗೆ ಟ್ಯಾಪ್ ಮಾಡ್ಕೊತೀನಿ. ಅಕಸ್ಮಾತ್ ಏರ್ ಕ್ಯಾಪ್ಸ್ ಏನಾದರೂ ಇದ್ದರೆ ಸೆಟಲ್ ಆಗುತ್ತೆ. ಸೊ ನೆಕ್ಸ್ಟು ಇದಕ್ಕೆ ಗಾರ್ನಿಷಿಂಗ್ಗೋಸ್ಕರ ಸ್ವಲ್ಪ ಡ್ರೈ ಫ್ರೂಟ್ಸು, ನಿಮ್ಮ ಹತ್ರ ಇರುವಂಥ ಟೂಟಿ ಫ್ರೂಟಿ ಅಥವಾ ಚೆರಿ ಎಲ್ಲ ಹಾಕ್ಕೋಬೋದು. ಹಾಕ್ಬಿಟ್ಟು ನಾವು ಏನು ಪ್ರೀ ಹೀಟ್ಗೆ ಇಟ್ಟಿದ್ದೀವಿ ಆ ಕುಕ್ಕರಲ್ಲಿ ಇಟ್ಟು 1 ಅವರ್ ಬೇಕ್ ಮಾಡಬೇಕಾಗುತ್ತೆ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಬೇಕ್ ಮಾಡಬೇಕು. ಸೊ ನನಗೆ ಬೇಕಾಗೋದಕ್ಕೆ ಕುಕ್ಕರಲ್ಲಿ ಇಟ್ಟಿದ್ದೀನಿ. ಲಿಡ್ನ ಕ್ಲೋಸ್ ಮಾಡಿ ಫ್ಲೇಮ್ನ ಮೀಡಿಯಮ್ ಫ್ಲೇಮಲ್ಲಿಟ್ಟು 1 ಅವರ್ ಬಿಟ್ಟು ಆದಮೇಲೆ ಕೇಕ್ನ ಓಪನ್ ಮಾಡೋಣ. ಸೊ ನೀವು ನೋಡ್ತಾ ಇರ್ಬೋದು ಕೇಕ್ ಆಲ್ಮೋಸ್ಟ್ ಬೇಕಾಗಿದೆ. ಸೊ ನೋಡ್ತಾ ಇರ್ಬೋದು ನೀವೀಗ ಟೆಸ್ಟ್ ಮಾಡ್ತಾ ಇದ್ದೀನಿ. ಕೇಕ್ ಏನೂ ಮೆತ್ಕೋತಾ ಇಲ್ಲ. ಸೊ ಬೇಕಾಗಿದೆ ಇದು. ಇದನ್ನು 1 ಅವರ್ ಕೂಲ್ ಹಾಕಿಬಿಟ್ಟು ಆಮೇಲೆ ಓಪನ್ ಮಾಡೋಣ, ತೆಗಿಯೋಣ ಆಚೆಗೆ. ಸೊ ನೋಡ್ತಾ ಇರ್ಬೋದು ನೀವು ಕೇಕ್ನ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ. ತುಂಬ ಚೆನ್ನಾಗಿದೆ. ಮನೇಲಿ ನೀವೇ ಫ್ರೆಶ್ಶಾಗಿ ಮಕ್ಳಿಗೆ ಮಾಡಿಕೊಟ್ರೆ ಟೇಸ್ಟಿಯಾಗೂ ಇರುತ್ತೆ, ಹೆಲ್ದಿಯಾಗೂ ಇರುತ್ತೆ. ಹೆಂಗಿದೆ ಕೇಕು? ಚೆನ್ನಾಗಿದೆಯಾ? ಇಷ್ಟ ಆಯಿತಾ?